ನಾಡಿನ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾಕ್ಕೆ ದೊಡ್ಡವರಿಗೆಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಮೈಸೂರು ದಸರಾ ಎಷ್ಟೊಂದು ಸುಂದರ. ನಾವಿವತ್ತು ನಮ್ಮ ಮನೆ ಹತ್ರ ಇರೋ ಉಷಾ ಆಂಟಿ ಮನೆಗೆ ಬಂದಿದ್ದೀವಿ. ದಸರಾ ಹಬ್ಬನ ಇವರು ವಿಶೇಷವಾಗಿ ಆಚರಿಸ್ತಾರೆ. ನೋಡ್ತಿದ್ದೀರಿ ಅಲ್ಲ, ಎಷ್ಟೊಂದು ಗೊಂಬೆಗಳಿದೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಆಯಂತಿ ಆಯಂಕ, ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಧನ್ಯವಾದಗಳು. ತಮಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಕೂರಿಸ್ತಿದ್ದೀರಿ? 1986ರಿಂದ ಸುಮಾರು 36 ವರ್ಷಗಳಿಂದ ಈ ಗೊಂಬೆ ಹಬ್ಬನ ಆಚರಿಸ್ತಾ ಬರ್ತಾ ಇದ್ದೀವಿ. ಮದುವೆ ಮುಂಚೆಯಿಂದನೂ ನಮ್ಮ ತವ್ರ ಮನೆಯಿಂದನೂ ಈ ಗೊಂಬೆಗಳನ್ನ ಕೂರಿಸಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ಆಶೀರ್ವಾದ ತಗೊಂಡು ಮನೆ ಮಂದಿ ಎಲ್ಲ ತುಂಬ ವಿಜೃಂಭಣೆಯಿಂದ ಹಬ್ಬ ಮಾಡ್ತಿದ್ವಿ. ಇವತ್ತು ಮದುವೆ ಆದಮೇಲೆ ಗಂಡನ ಮನೆಯಲ್ಲೂ ಇದನ್ನು ಬಿಡದೀರ ತಗೊಂಡು ಹಬ್ಬನ ಆಚರಿಸ್ತಿದ್ವಿ. ಆದರೂ ತವ್ರ ಮನೆಯವರು ಗಂಡನ ಮನೆಯವರು ಇಬ್ಬರು ಸೇರಿ ಈ ಹಬ್ಬನ ನವರಾತ್ರಿ ಹಬ್ಬ ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ ಕೂರಿಸಿ ವೈಭವದಿಂದ ಪೂಜೆ ಮಾಡ್ತಾ ಮನೆ ಮಂದಿ ಎಲ್ಲ ಸಂತೋಷವಾಗಿ ನಲಿತೀವಪ್ಪ 9 ದಿವಸ. ಈ ನವರಾತ್ರಿ ದಿನ ಪುಟ್ಟ ನಾವು ತುಂಬ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆಚರಣೆ ಮಾಡ್ತೀವಿ. ಮೊದಲನೇ ದಿನ ನಾನೇನು ಕಳಸ ಕೂರ್ಸಕ್ಕೆ ಹೋಗೋದಿಲ್ಲ. ಪುರೋಹಿತರನ್ನ ಕರೆಸಿ ಅವ್ರ ಕೈಯಿಂದ ಇದನ್ನು ಪ್ರತಿಷ್ಠಾಪನೆ ಮಾಡಿಸಿ ಈ ಪೂಜೆನ ಮಾಡ್ತೀವಿ. ನವರಾತ್ರಿಯಲ್ಲಿ ಮನೆ ದೇವರಿಗೆಲ್ಲ ಅಭಿಷೇಕ ಮಾಡಿಸಿ ಅಖಂಡ ಜ್ಯೋತಿನ ಬೆಳಗಿಸಿ ಈ 9 ದಿವಸ ಇರುತ್ತೆ. ಈ ಅಖಂಡ ಜ್ಯೋತಿ ಇದೆಯಲ್ಲ ದೀಪ, ಇದು 9 ದಿವಸ ಉರಿತಾ ಇರುತ್ತೆ. ಅಲ್ಲಿ ಘಟಸ್ಥಾಪನೆ ಅಂತ ಎಲ್ಲ ನವಧಾನ್ಯಗಳನ್ನ ಹಾಕಿ ಪೈರುಗಳನ್ನ ಬೆಳೆಸ್ತೀವಿ. ಆಮೇಲೆ ಪುರೋಹಿತರು ಬಂದು ಈ ಕಳಸ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ನಾವು ಪ್ರತಿದಿನ ಬೆಳಿಗ್ಗೆ ಸಂಜೆ ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ಮುತ್ತೈದೆಯರಿಗೂ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ಟು ಪೂಜೆಯನ್ನು ವಿಜೃಂಭಣೆಯನ್ನು ನಡೆಸ್ಕೊಂಡು 36 ವರ್ಷದಿಂದ ಹೀಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ತಾಯಿ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಎಲ್ಲ ನಾವು ತವ್ರ ಮನೆ, ಗಂಡನ ಮನೆ ಎಲ್ಲರೂ ಸೇರಿ ಮನೆ ಮಂದಿ ಎಲ್ಲ ತುಂಬ ವೈಭವದಿಂದ ಈ ಪೂಜೆ ಮಾಡ್ತೀವಿ. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಗೊಂಬೆಗಳು ನೋಡಿದಾಗ ಗೊತ್ತಾಗುತ್ತೆ. ನೀವು ಈ ಎಲ್ಲ ಗೊಂಬೆಗಳು ಪ್ರತಿ ವರ್ಷ ದಿನೇ ದಿನೇ ವೃದ್ಧಿ ಹೇಗಾಗ್ತಾ ಇದೆ, ಹಾಗೆ ಮನೆ ಮಂದಿ ಸಂಸಾರವನ್ನು ಹೀಗೆ ವೃದ್ಧಿ ಆಗ್ತಾ ಹೋಗ್ತಾ ಇದೆ ನಮ್ಮ ಸಂಸಾರನೂ. ಆಮೇಲೆ ಗೊಂಬೆಗಳು ಒಂದೊಂದೇ ಸೇರಿಸ್ತಾ ಈ 30 ವರ್ಷದಿಂದ ಇಷ್ಟು ಗೊಂಬೆಗಳು ಮನೇಲಿ ಸೇರಿವೆ, ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ. ಘಟಸ್ಥಾಪನೆ ಅನ್ನೋದು ಒಂದು ಧಾರ್ಮಿಕವಾಗಿ ಎಲ್ಲ ನಮ್ಮ ಗಂಡನ ಮನೆಯಲ್ಲೂ ಆ ಪದ್ಧತಿ ಇದೆ, ನಮ್ಮ ಮನೆಯಲ್ಲೂ ಆ ಪದ್ಧತಿ ಇದೆ. ಅದು ನನಗೆ ಗೊತ್ತಿರಲಿಲ್ಲ. ನನ್ನ ಅಕ್ಕಪಕ್ಕ ಇರೋರು ಹೇಳಿದ್ರಿಂದ ಮಾಡಿರೋವಂಥದ್ದು.
ಆದರೆ ಇದನ್ನು ಏನು ಮಾಡ್ತಾರೆ, ನವರಾತ್ರಿಯ ಮೊದಲನೇ ದಿನ ಘಟಸ್ಥಾಪನೆ, ಅಮಾವಾಸ್ಯೆ ದಿನ ನವಧಾನ್ಯಗಳು ಹಾಕಿ, ಹೊಸ ಬಿದಿರಿನ ಬುಟ್ಟಿಯಲ್ಲಿ ಹೊಸ ಮಣ್ಣು ಹಾಕಿ ನವಧಾನ್ಯಗಳನ್ನ ಹಾಕಿ ಆ ಪೈರನ್ನು ಬೆಳೆಸ್ತೀವಿ. ಆ ಪೈರು ಹೇಗೆ ಬೆಳೀತಾ ಹೋಗುತ್ತೋ ಹಾಗೆ ನಮ್ಮ ಜೀವನ, ಸಾಂಸಾರಿಕ ಜೀವನನೂ ಅಭಿವೃದ್ಧಿ ಹೊಂದುತ್ತೆ, ವೃದ್ಧಿ ಹೊಂದುತ್ತೆ ಅಂತ ಒಂದು ನಂಬಿಕೆ, ವಾಡಿಕೆ ಇದೆ. 10ನೇ ದಿನ ವಿಜಯದಶಮಿ ದಿವಸ ಏನು ಮಾಡ್ತೀವಿ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಮೆರವಣಿಗೆ ಹೋಗ್ತೀವಿ. ಮೆರವಣಿಗೆ ಹೋಗಿ ಅದು ಕೆರೆಗಳಲ್ಲೋ ನದಿಗಳಲ್ಲೋ, ಆಗೆಲ್ಲ ಹಳ್ಳಿ ಇತ್ತು, ಕೆರೆಗಳಿತ್ತು, ನದಿ ಇತ್ತು. ಈಗ ಇಲ್ಲದೆ ಇರೋದ್ರಿಂದ ನಾವು ನಮ್ಮನೆ ಅಂಗಳದಲ್ಲೇ ಗಿಡಗಳಿಗೆ ಹಾಕ್ಕೊಂಡ್ಬಿಡ್ತೀವಿ ಘಟಸ್ಥಾಪನೆಗೆ. ಅದೊಂದು ಮೇಯ್ನ್ ಇಂಪಾರ್ಟೆಂಟ್ ನವರಾತ್ರಿಯಲ್ಲಿ, ಅದೊಂದು ಒಂದು ಅಂಶ ಘಟಸ್ಥಾಪನೆ ಅನ್ನೋದು. ಅಖಂಡ ಜ್ಯೋತಿ ಅನ್ನೋದು ಅಷ್ಟೇ, ಮೊದಲನೇ ದಿನ ಬೆಳಗುವಂಥ ದೀಪ 9 ದಿನ ಕಂಟಿನ್ಯೂಸ್ ಆಗಿ ಅದು ಉರಿತಾನೆ ಇರಬೇಕಾಗುತ್ತೆ. ಅದನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕು. ಮಕ್ಕಳೆಲ್ಲ ಬಂದಾಗ ಅದ್ರ ಕಡೆ ಗಮನ ಕೊಟ್ಟು, ನಾವು ದೀಪ ಉರಿಯೋ ಕಡೆ ಗಮನ ಕೊಟ್ಟು ನೋಡ್ಕೊಂಡಾಗ ಆ ತಾಯಿ ಎಚ್ಚರದಲ್ಲಿ ಇರ್ತಾಳಲ್ಲ, ಯುದ್ಧ ಮಾಡ್ತಿರ್ತಾಳಲ್ಲ, ಕತೆ ಗೊತ್ತಾ ನಿನಗೆ ನವರಾತ್ರಿದು? ಆ ತಾಯಿಗೋಸ್ಕರ ಅದನ್ನು ಬೆಳಗಿರ್ತೀವಿ. ಅವಳ ಆಶೀರ್ವಾದ, ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ. ಅಂಕಲ್, ನೀವು ಇಷ್ಟು ವರ್ಷದಿಂದ ಗೊಂಬೆ ಕೂರಿಸ್ತಿದ್ದೀರಾ, ಆಂಟಿಗೆ ಹೇಗೆ ಸಹಕಾರ ಕೊಡ್ತೀರಾ? ಪುಟ, ನಾನು ಏನು ಮಾಡ್ತೀನಿ ಅಂದರೆ, ಹೂವು ತರೋದು, ಹಣ್ಣು ತರೋದು, ಹೊರಗಡೆ ಐಟಮ್ ಕೊಂಡ್ಕೊಂಬಂದು ಕೊಡೋದು, ಇಲ್ಲಿ ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು. ಇಷ್ಟೇ ಪುಟ ನನ್ನ ಮಾರಲ್ ಸಪೋರ್ಟ್ ಇರುತ್ತೆ. ಇಷ್ಟೇ ಪುಟ ನನ್ನ ಕೆಲಸ. ಔಟ್ಸೈಡಿಂದ ಏನೇನು ತರಬೇಕೋ ಎಲ್ಲ ತಂದು ಕೊಡೋದು ನನ್ನ ಜವಾಬ್ದಾರಿ. ಇನ್ನೆಲ್ಲನೂ ಅವ್ರು ಮಾಡ್ಕೋತಾರೆ, ನಾನು ಜೊತೆಲಿ ಕೂತ್ಕೊಂಡು ಪೂಜೆ ಮಾಡೋದು. ಅಷ್ಟೇ ನನ್ನ ಕೆಲಸ. ಥ್ಯಾಂಕ್ ಯು. ಆಂಟಿ, ಇಲ್ಲಿರೋ ಪ್ರತಿಯೊಂದು ಗೊಂಬೆಗಳದ್ದು ಕತೆ ಇದೆ, ನೀವೊಂದು ಕತೆ ಹೇಳ್ತೀರಾ? ಪುಟ, ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿ ಕೂತಿದೆಯಲ್ಲ 2ನೇ ಸ್ಟೆಪ್ಪಲ್ಲಿ, 2ನೇ ಮೆಟ್ಲಲ್ಲಿ ಏನು ಪಟ್ಟದ್ರಾಣಿ ರಾಜ ಅಂತ ಕೂರ್ತಿದ್ದಾರಲ್ಲ ಮರದ ಗೊಂಬೆಗಳು, ಆ ಮರದ ಗೊಂಬೆಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದನೂ ಈ ನಾಡ ಹಬ್ಬ ಅಂತ, ಈ ದಸರಾ ಹಬ್ಬನ ನಾಡ ಹಬ್ಬ ಅಂತ ವಿಜೃಂಭಣೆಯಿಂದ ನಮ್ಮ ಕರ್ನಾಟಕ ಪ್ರಜೆಗಳು ಎಲ್ಲ ಜನತೆಯನ್ನು ಆಚರಿಸ್ತಾ ಬರ್ತಾರಲ್ಲ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಲ್ಲದೆ ಇರೋ ಕಾಲಕ್ಕೆ ಈಗ ಅಂಬಾರಿ ಮೇಲೆ ಚಾಮುಂಡೇಶ್ವರಿನ ಕೂರಿಸ್ತಾ ಇದ್ದಾರಲ್ವ, ಈಗ ಮಹಾರಾಜರು ಇಲ್ಲದೆ ಇರೋ ಕಾಲಕ್ಕೆ ಅವ್ರನ್ನ ಪ್ರತಿನಿಧಿಸೋಕ್ಕೆ ಈ ಪಟ್ಟದ್ರಾಜನ ನಾವು ಪ್ರತಿನಿಧಿಯಾಗಿ ಇಲ್ಲಿ ಕೂರಿಸ್ಕೋತೀವಿ. ಅಲ್ಲಿ ಮೈಸೂರಲ್ಲಿ ಮಹಾರಾಜರು ಯಾವಾಗ ಚಾಮುಂಡೇಶ್ವರಿ ಪೂಜೆನ ಮೊದಲನೇ ದಿನ ಮಾಡ್ತಾರೋ ಅವತ್ತು ನಾವು ಇಲ್ಲಿ ಪಟ್ಟದ್ರಾಜನ ಕೂರಿಸಿ, ನವರಾತ್ರಿಯಲ್ಲಿ ಪಟ್ಟದ ರಾಣಿ ಕೂತರು ಅಂತ ನಾವು ಅದನ್ನು ಹೇಳಿ ಪೂಜೆ ಮಾಡ್ತೀವಿ. ನಮ್ಮ ಕರ್ನಾಟಕದ ರಾಜರಲ್ವ ಅವರು, ಅವ್ರಿಗೆ ಒಂದು ಗೌರವ ಸೂಚಕವಾಗಿ ನಾವು ಅದನ್ನು ಕೂರಿಸ್ಕೊಂಡಿದ್ದೀವಿ, ಪಟ್ಟದ್ರಾಜನ. ಥ್ಯಾಂಕ್ ಯು ಅಂಜು, ಥ್ಯಾಂಕ್ ಯು ದೀಪು, ಥ್ಯಾಂಕ್ ಯು. ನೋಡಿ, ಈ ಥರ ಹೊಸ ಹೊಸ ಬೊಂಬೆಗಳು ವರ್ಷ ಬರ್ತಾ ಇರ್ತವೆ. ಇದು ಒಂದು ಜನ ಬರ್ತಾರಲ್ಲ ಗೊಂಬೆಗಳು ನೋಡೋಕ್ಕೆ, ಪೂಜೆಗೆ ಅಂತ ಬಂದವರು ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಪಿರೇಷನ್ನು. ಬಂದವರೆಲ್ಲನೂ ಎಲ್ಲಾದರೂ ಗೊಂಬೆ ಅಂಗಡಿ ನೋಡಿದಾಗ ಇರೋ ಉಷಾ ಆಂಟಿ ಗೊಂಬೆ ಇಟ್ಟಿದ್ದಾರೆ, ಅವ್ರಿಗೊಂದು ಗೊಂಬೆ ತೊಗೊಂಡು ಹೋಗ್ಕೊಡೋಣ ಅಂತ ತಂದು ಕೊಟ್ಟಂಥ ಗೊಂಬೆಗಳೇ ಬೇಜಾನಿಗೆ ಸೇರೋವೆ. ಹೀಗೆ ವರ್ಷ 36 ವರ್ಷದಲ್ಲಿ ಇಷ್ಟು ಗೊಂಬೆಗಳು ಸೇರೋವಪ್ಪ. 3 ಗೊಂಬೆಗಳು 1986ರಲ್ಲಿ 3 ಗೊಂಬೆ, ಲಕ್ಷ್ಮೀ, ಸರಸ್ವತಿ, ಗಣೇಶ, 3 ಗೊಂಬೆಯಿಂದ ಈಗ 36 ಗೊಂಬೆವರೆಗೂ ಸೇರವೆ. ಇವತ್ತು ನಮ್ಮ ಅಂಜು ಮತ್ತು ದೀಪು ಈ ಗೊಂಬೆ ಅಜ್ಜ ಅಜ್ಜಿ ತಂದುಕೊಟ್ಟಿದ್ದಾರೆ. ಇವತ್ತು ಈ ನಮ್ಮ ನವರಾತ್ರಿಗೆ ಸೇರ್ಪಡೆ ಆಗುತ್ತಾರೆ ಹೊಸ ಅಜ್ಜ ಅಜ್ಜಿಗಳು. ಎಲ್ಲ ಅಜ್ಜ ಅಜ್ಜಿನ ಕಳ್ಕೊಂಡ್ಬಿಟ್ವಿ, ಈಗ ಗೊಂಬೆ ರೂಪದಲ್ಲಿ ನಮ್ಮ ಅಜ್ಜ ಅಜ್ಜಿ ನಮ್ಗೆ ಆಶೀರ್ವಾದ ಮಾಡೋದು ಬಂದವೆ. ತುಂಬ ಧನ್ಯವಾದಗಳು ಅಂಜು, ದೀಪು.